ಲೆಗಿನ್ಸ್ ಪ್ಯಾಂಟ್ ಚೆನ್ನಾಗಿರುತ್ತೆ, ಆದರೆ ಎಲಾಸ್ಟಿಕ್ ಮಾತ್ರ ಹೋಗಿರುತ್ತೆ. ಇಂಥ ಟೈಮಲ್ಲಿ ನಾವು ಎಲಾಸ್ಟಿಕ್ನ ಮಾತ್ರ ಹೇಗೆ ಚೇಂಜ್ ಮಾಡ್ಕೊಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಹಾಯ್ ಫ್ರೆಂಡ್ಸ್, ನೋಡಿ ಇದು ಲೆಗ್ಗಿನ್ಸ್ ಪ್ಯಾಂಟು. ಲೆಗ್ಗಿನ್ಸ್ ಪ್ಯಾಂಟಲ್ಲಿ ಏನಾಗಿದೆ ಅಂತಂದರೆ ನೋಡಿ, ಇದು ಎಲಾಸ್ಟಿಕ್ಕು ಲೂಸ್ ಆಗಿದೆ. ಇಲ್ಲಿ ಒಳಗಡೆ ಎಲಾಸ್ಟಿಕ್ ಹಾಕಿರ್ತಾರೆ ನೋಡಿ, ಇದು ಲೂಸ್ ಆಗಿದೆ. ಸೊ ಈ ಎಲಾಸ್ಟಿಕ್ನ ನಾವು ಹೇಗೆ ಚೇಂಜ್ ಮಾಡಿ ಹೊಸ ಎಲಾಸ್ಟಿಕ್ನ ಹಾಕೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನೋಡಿ, ಲೆಗ್ಗಿನ್ಸ್ ಪ್ಯಾಂಟ್ನಲ್ಲಿ ನೋಡಿ ಈ ಥರ 2 ಸ್ಟಿಚ್ ಹಾಕಿರ್ತಾರೆ, ನಿಮಗೆ ಕಾಣಿಸ್ತಾ ಇರಬಹುದು ನೋಡಿ. ಇಲ್ಲಿ ಒಂದು ಸ್ಟಿಚ್ ಇದೆ, ಮತ್ತೆ ನೋಡಿ ಇಲ್ಲಿ ಒಂದು ಸ್ಟಿಚ್ ಇದೆ, 2 ಸ್ಟಿಚ್ ಇದೆ ನೋಡಿ. 2 ಸ್ಟಿಚ್ ಇರುತ್ತೆ. ಈ 2 ಸ್ಟಿಚ್ನ ಮೊದಲು ತೆಗಿಬೇಕಾಗತ್ತೆ. ನೋಡಿ ನಾನು ಇಲ್ಲಿ ತೆಗ್ದಿದ್ದೀನಿ ನೋಡಿ, ಇಲ್ಲಿಲ್ಲ ನೋಡಿ, ಈ ತರ ತೆಗ್ದಿದ್ದೀನಿ ನೋಡಿ. ಇಲ್ಲಿ 2 ಸ್ಟಿಚ್ ತೆಗ್ದಿದ್ದೀನಿ. ಮತ್ತೆ ಈ ಎಲಾಸ್ಟಿಕ್ಗೂ ಕೂಡ ಸ್ಟಿಚ್ ಹಾಕಿದ್ದಾರೆ, ಇದನ್ನು ಕೂಡ ತೆಗಿಬೇಕು ನೋಡಿ. ನಾವು ಇಲ್ಲಿರುವಂತಹ ದಾರಾನ ತೆಗೆದು ಹೊಸ ಎಲಾಸ್ಟಿಕ್ನ ಹಾಕಬೇಕು ನೋಡಿ. ಈ ಎಲಾಸ್ಟಿಕ್ಕು ಇದು ಅರ್ಧ ಇಂಚು ಅಗಲ ಇದೆ, 1/4 ಇಂಚು ಇರೋದು ಸಿಗುತ್ತೆ, ಅರ್ಧ ಇಂಚು, 1 ಇಂಚು ಮಿನಿಮಮ್ ಅಂದರೆ ಅರ್ಧ ಇಂಚ್ ಇರುವಂತಹ ಎಲಾಸ್ಟಿಕ್ನ ನೀವು ಬಳಸಿ. ಇಲ್ಲಿ ನಾನು ಅರ್ಧ ಇಂಚ್ ಇರುವಂತಹ ಎಲಾಸ್ಟಿಕ್ನ ಬಳಸ್ತಾ ಇದ್ದೀನಿ. ಈಗ ನಾನು ಇಲ್ಲಿರುವಂತಹ ಎಲ್ಲ ನೋಡಿ, ಇಲ್ಲಿರುವಂತಹ ಎಲ್ಲ ಸ್ಟಿಚ್ನ ನಾನು ತೆಗೆದು ಮತ್ತೆ ಎಲಾಸ್ಟಿಕ್ಗೆ ಹಾಕಿರುವಂತಹ ಎಲ್ಲ ಸ್ಟಿಚ್ಚನ್ನ ತೆಗೆದು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಪ್ಯಾಂಟ್ ಅಂತ. ನಂತರ ನಾನು ಹೇಗೆ ಸ್ಟಿಚ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನೋಡಿ, ಯಾವ ರೀತಿ ತೆಗ್ದಿದ್ದೀನಿ ಅಂತ. ಫ್ರೆಂಡ್ಸ್, ಫೈನಲಿ ನೋಡಿ ನಾನು ಎಲ್ಲ ಸ್ಟಿಚ್ನು ತೆಗ್ದಿದ್ದೀನಿ ನೋಡಿ. ಇದು ಹಳೆ ಎಲಾಸ್ಟಿಕ್ಕು. ಈ ಹಳೆ ಎಲಾಸ್ಟಿಕ್ ಸ್ಟಿಚ್ ಕೂಡ ನಾನು ತೆಗ್ದಿದ್ದೀನಿ ನೋಡಿ. ಈ ತರ ಬಂದಿದೆ. ಈ ತರ ಎಲ್ಲ ಸುತ್ಕೊಂಡಿರುತ್ತೆ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇದು ಕ್ಲಾತೇ ಈ ತರ ಇರೋದ್ರಿಂದ ಈ ತರ ಸುತ್ಕೊಂಡಿರುತ್ತೆ. ಮತ್ತೆ ನೀವು ಸ್ಟಿಚ್ ನ ತೆಗೆದ್ಮೇಲೆ ಎಕ್ಸ್ಟ್ರಾ ಥ್ರೆಡ್ಸ್ ಇರುತ್ತೆ ನೋಡಿ, ಹಳೆಯದು ಸ್ಟಿಚ್ಗಳು ನೋಡಿ. ಈ ತರ ಇದನ್ನೆಲ್ಲ ನೀಟಾಗಿ ತೆಗಿಬೇಕು ನೋಡಿ. ಈ ತರ ಎಲ್ಲ ನೀಟಾಗಿ ತಕೊಂಡ್ಮೇಲೆ ನೋಡಿ, ಈ ತರ ನೀಟಾಗಿ ಇಟ್ಕೊಬೇಕು. ಈಗ ನೋಡಿ, ಈಗ ನೀಟಾಗಿ ನಾನು ಈ ತರ ಇಟ್ಕೊಂಡಿದ್ದೀನಿ ನೋಡಿ. ಇದು ಹೊಸದಾಗಿ ತಗೊಂಡ್ ಬಂದಿರುವಂತಹ ಎಲಾಸ್ಟಿಕ್ ಇದು. ಈ ಎಲಾಸ್ಟಿಕ್ ನ ಈ ಲೆಗ್ಗಿನ್ಸ್ ಪ್ಯಾಂಟ್ಗೆ ಎಷ್ಟು ತಗೋಬೇಕು ಅಂತ ಕನ್ಫ್ಯೂಷನ್ ಇರುತ್ತೆ. ನಾನು ಇದಕ್ಕೆ ಆನ್ಸರ್ ಕೊಡ್ತೀನಿ ಬನ್ನಿ. ಈಗ ಲೆಗ್ಗಿನ್ಸ್ ಪ್ಯಾಂಟ್ನ ಮಷೀನಿಂದ ಸ್ಟಿಚ್ ಮಾಡೋಣ. ಮೊದಲಿಗೆ ನೋಡಿ ಈ ಥರ ಹಾಕೊಬೇಕು ಲೆಗ್ಗಿನ್ಸ್ ಪ್ಯಾಂಟ್ನ. ಎಲಾಸ್ಟಿಕ್ ನೋಡಿ, ನಾವು ಫಸ್ಟ್ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಎಷ್ಟು ದೂರ ಇದೆ ಪ್ಯಾಂಟು ಅಲ್ಲಿವರೆಗೂ ಈ ಥರ ಮೆಷರ್ಮೆಂಟ್ ತಗೊಂಡು ಅಲ್ಲಿಗೆ ಕಟ್ ಮಾಡ್ಕೊಬೇಕಾಗತ್ತೆ ನೋಡಿ. ನಾವು ಫಸ್ಟ್ ಒಂದು ಕಡೆ ಎಷ್ಟಿದೆಯೋ ಅಷ್ಟು ಮಾತ್ರ ತಗೋಬೇಕಾಗುತ್ತೆ. ಅಂದರೆ ಒಂದು ಸೈಡ್ ಪ್ಯಾಂಟ್ನ ಅಗಲ ಎಷ್ಟಿದೆಯೋ ಅಷ್ಟು ಮಾತ್ರ ತಗೋಬೇಕು. ಟೈಟ್ ಆಗಲ್ಲ, ನೀಟಾಗಿ ಕೂತ್ಕೊಂಡಿರುತ್ತೆ ನೋಡಿ. ಈ ಥರ 2 ಎಲಾಸ್ಟಿಕ್ನ ಈ ಥರ ಒಂದರ ಪಕ್ಕ ಒಂದಿಟ್ಟು ನೋಡಿ, ಈ ಥರ ಫಸ್ಟ್ಗೆ ರಬ್ ಮಾಡ್ಕೋಬೇಕಾಗತ್ತೆ ನೋಡಿ. ಈ ಥರ ರಬ್ ಮಾಡಿಕೊಂಡು ನೋಡಿ, ಈಗ ಇದನ್ನು ತೆಗೆದು ನೋಡಿ. ಈಗ ಲೆಗ್ಗಿನ್ಸ್ ಪ್ಯಾಂಟ್ ತೊಗೊಂಡು ನೀವು ತುಂಬ ಚಿಕ್ಕ ತೊಗೊಳಕ್ಕೆ ಹೋಗ್ಬೇಡಿ ಎಲಾಸ್ಟಿಕ್ಕು. ನಾನು ಹೇಳ್ದಷ್ಟೇ ತೊಗೊಳ್ಳಿ, ಇಲ್ಲಾಂದರೆ ತುಂಬ ಟೈಟ್ ಆಗುತ್ತೆ ಅದನ್ನು ನಾವು ಹಾಕ್ಕೊಂಡಾಗ ನೋಡಿ. ಈ ಥರ ಜಸ್ಟ್ ನಾವೇನು ಈ ಥರ ರಬ್ ಮಾಡ್ಕೊಂಡಿದ್ದೀವೋ ಎಲಾಸ್ಟಿಕ್ಕನ್ನು ನೋಡಿ, ಅದರ ಒಂದು ಸೈಡನ್ನು ಈ ಥರ ಲೆಗ್ಗಿನ್ಸ್ ಪ್ಯಾಂಟ್ನ ಏನು ನಾವು ಸ್ಟಿಚ್ನ ತೆಗ್ದಿರ್ತೀವಿ ನೋಡಿ, ಅದರ ಮೇಲೆ ಇಟ್ಟು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೊಂಡು ಬರಬೇಕಾಗುತ್ತೆ ನೋಡಿ. ಈ ಥರ ಸ್ಟಿಚ್ ಮಾಡ್ತಾ ಇರೋದು ನೋಡಿ. ಈ ಥರ ಎಲಾಸ್ಟಿಕ್ನ ಒಳಗಡೆ ಹಾಕಿ ಈ ಥರ ಮೇಲ್ಗಡೆಯಿಂದ ಸ್ಟಿಚ್ ಮಾಡ್ಕೊಂಡು ಬರಬೇಕಾಗತ್ತೆ. ಅದು ಏನು ಹಳೆಯ ಹೊಲಿಗೆ ಏನಿದೆ, ಹಳೆ ಸ್ಟಿಚ್ ಏನಿದೆ ಅದ್ರ ಮೇಲೇ ನೋಡಿಕೊಂಡು ನೀವು ಹೊಲಿಗೆ ಹಾಕ್ಕೊಳ್ಳಿ ನೋಡಿ. ಈ ಥರ ಫೋಲ್ಡ್ ಮಾಡಿ ಈ ಥರ ಸ್ಟಿಚ್ ಹಾಕ್ತಾ ಇರೋದು ನೋಡಿ. ಸ್ವಲ್ಪ ಮುಂದಕ್ಕೆ ನಾವು ಸ್ಟಿಚ್ ಹಾಕ್ತಾ ಹೋದ ಹಾಗೆಲ್ಲ ಸ್ವಲ್ಪ ನಾವು ಎಲಾಸ್ಟಿಕ್ನ ಎಳಿಬೇಕಾಗತ್ತೆ ನೋಡಿ. ಈ ಥರ ಎಲಾಸ್ಟಿಕ್ನ ಎಳೆದು ಸ್ಟಿಚ್ ಹಾಕಬೇಕಾಗತ್ತೆ ನೋಡಿ. ಈ ಲೆಗ್ಗಿನ್ಸ್ ಪ್ಯಾಂಟಲ್ಲಿ ನೋಡಿ, ಇದು ಕ್ಲಾತ್ ಚೆನ್ನಾಗೇ ಇದೆ, ಪ್ಯಾಂಟು ಕೂಡ ಚೆನ್ನಾಗಿದೆ, ಆದರೆ ಎಲಾಸ್ಟಿಕ್ ಮಾತ್ರ ಹೋಗಿದೆ.
ಸೊ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ರೀಸನಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ ಈ ಥರ ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇರುವಂಥದ್ದು. ಇದನ್ನು ಟೈಲರಿಂಗ್ ಶಾಪಲ್ಲಿ ಕೊಟ್ಟರು ಕೂಡ ಮಾಡಿಕೊಡ್ತಾರೆ. ಬಟ್ ಇದನ್ನು ನಾವೇ ನಮ್ಮ ಮನೆಯಲ್ಲಿ ಮಷೀನಲ್ಲಿ ಮಾಡೋದ್ರಿಂದ ನಮ್ಮ ಬಟ್ಟೆನ ನಾವೇ ಹೊಲ್ಕೊಂಡು ಅನ್ನೋ ಖುಷಿ ಇರುತ್ತೆ. ಮತ್ತು ಸ್ವಲ್ಪ ದುಡ್ಡು ಕೂಡ ಸೇವ್ ಆಗುತ್ತೆ. ಮತ್ತು ನಾವು ಇದನ್ನು ಕಲ್ತಿರೋದ್ರಿಂದ ಮತ್ತು ಬೇರೆ ಯಾವ ಟೈಮಲ್ಲಾದರೂ ನಾವು ಈ ಥರ ಎಲಾಸ್ಟಿಕ್ ಹೋಗಿದರೆ ಎಲಾಸ್ಟಿಕ್ ಹಾಕ್ಕೊಳ್ಳುವಂತಹ ಟೆಕ್ನಿಕ್ ಕೂಡ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ನೋಡಿ ಇನ್ನೇನು ಫೈನಲ್ ಸ್ಟೇಜಿಗೆ ಬಂದಿದೆ ನೋಡಿ. ಇನ್ನು ಈ ಥರ ಎಲಾಸ್ಟಿಕ್ನ ಜೋರಾಗಿ ಎಳ್ದು ನೋಡಿ ಈ ಥರ ಏನು ಪ್ಯಾಂಟ್ ನಾವು ಒಂದು ಸೈಡಿದೆ ಅದನ್ನು ಈ ಥರ ಮಡಚಿ ನಾವು ಥರ ನೋಡಿ ಈ ಥರ ಸ್ಟಿಚ್ ಹಾಕಿ ರಬ್ ಮಾಡ್ತಾ ಇರುವಂಥದ್ದು. ನೋಡಿ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ನೋಡಿ ಫೈನಲಿ ಯಾವ ಥರ ಬಂದಿದೆ. ಲೆಗ್ಗಿನ್ಸ್ ಪ್ಯಾಂಟ್ಗೆ ಎಲಾಸ್ಟಿಕ್ನ ಸ್ಟಿಚ್ ಮಾಡಿರುವಂಥದ್ದು. ನೋಡಿ ನಾನು ನಿಮಗೆ ಒಳಗಡೆ ಕೂಡ ತೋರಿಸ್ತೀನಿ. ನೋಡಿ ಈ ಥರ ನೀಟಾಗಿ ಬಂದಿದೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.